You are watching TV46 News Kannada. ನೀವು ನೋಡ್ತಿದ್ದೀರಾ TV46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ವಸತಿ ಯೋಜನೆ ಅಡಿಯಲ್ಲಿ ಬಡಬಗರಿಗೆ ನೀಡಬೇಕಾಗಿದ್ದ ಮನೆಗಳ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡಿರುವ ಕುರಿತು ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಧ್ವನಿ ಎತ್ತಿದ್ದಾರೆ. ಆದ್ದರಿಂದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಿ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕೆಂದು ಬಿಜೆಪಿ ಆಗ್ರಹಿಸಿದೆ. ಮಂಗಳವಾರ ತಾಲೂಕಿನ ಬಾಳುಪೇಟೆಯ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಗ್ರಾಮ ಪಂಚಾಯಿತಿ ಮುಂಭಾಗ ನಡೆದ ಪ್ರತಿಭಟನೆ ನಡೆಯಿತು. ನಂತರ ಮಾತನಾಡಿದ ಶಕ್ತಿ ಕೇಂದ್ರದ ಅಧ್ಯಕ್ಷ ಎಂಎಸ್ ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ, ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ರಾಜ್ಯ ಸರ್ಕಾರವೇ ಭ್ರಷ್ಟಾಚಾರಕ್ಕೆ ಉತ್ತೇಜನ ನೀಡುತ್ತಿರುವ ಪರಿಸ್ಥಿತಿ ಕಾಣುತ್ತಿದ್ದೇವೆ. ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಆರೋಪ ಮಾಡುತ್ತಿರುವಾಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿಯುವ ಯಾವ ನೈತಿಕತೆ ಉಳಿದಿಲ್ಲ. ಕಾಂಗ್ರೆಸ್ನ ಹಿರಿಯ ಶಾಸಕ, ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕಮಿಷನ್ ಕೊಡದೆ ಮನೆಗಳು ಮಂಜೂರಾಗಲ್ಲ ಎಂಬ ಆರೋಪ ಮಾಡಿದ್ದಾರೆ. ಶಾಸಕರು ಪತ್ರ ಕೊಟ್ಟರೂ ಮನೆ ಮಂಜೂರಾಗಲ್ಲ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಆದ್ದರಿಂದ ಸಚಿವ ಜಮೀರ್ ಅಹಮದ್ ಖಾನ್ ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಹಾಗೂ ಬಿಆರ್ ಪಾಟೀಲ್ ಮತ್ತು ವಸತಿ ಇಲಾಖೆ ಕಾರ್ಯದರ್ಶಿ ಸರ್ಫರಾಜ್ ನಡುವೆ ನಡೆದಿರುವ ಸಂಭಾಷಣೆಯನ್ನು ನ್ಯಾಯಾಂಗ ತನಿಖೆ ಒಳಪಡಿಸಬೇಕೆಂದು ಬಾಳುಪೇಟೆ ಬಿಜೆಪಿ ಶಕ್ತಿ ಕೇಂದ್ರ ಒತ್ತಾಯಿಸುತ್ತದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾದರೂ ಗ್ರಾಮೀಣ ಭಾಗದ ಬಡವರಿಗೆ ಒಂದೇ ಒಂದು ವಸತಿ ಹಂಚಿಕೆ ಮಾಡಿಲ್ಲ. ತಕ್ಷಣವೇ ಸರ್ಕಾರ ವಸತಿ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಬಿಜೆಪಿ ಮುಖಂಡ ಜಯಪ್ರಕಾಶ್ ಮಾತನಾಡಿ, ಬೆಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಪಡೆದುಕೊಳ್ಳಲು ಕಾಂಗ್ರೆಸ್ ಸದಸ್ಯರೊಬ್ಬರು 1 ಲಕ್ಷ ಲಂಚ ಪಡೆದಿದ್ದು, ಈ ಕುರಿತಂತೆ ಅಧಿಕಾರಿಗಳು ಹಾಗೂ ಶಾಸಕರ ಗಮನಕ್ಕೆ ತಂದಿದ್ದೇನೆ. ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಮಗೆ ಮಾಹಿತಿ ಬಂದಿತ್ತು, ಬೆಳಗೋಡು ಪಂಚಾಯಿತಿಯಲ್ಲಿ ಒಬ್ಬ ಏಜೆಂಟ್, ಒಬ್ಬ ಕಾಂಗ್ರೆಸ್ ಮೆಂಬರ್ ಇಟ್ಕೊಂಡು ಎಸ್ಟಿ ಅವರಿಗೆ 1 ಲಕ್ಷ ಲಂಚ ತಗೊಂಡು ಮನೆ ಕೊಡ್ತಾಯಿದ್ದಾರೆ. ಮನೆ ಇದ್ದವರಿಗೆ ಕೊಟ್ಟಿದ್ದಾರೆ, ಬಾಕಿಯವರಿಗೆ 25,000 ರೂಪಾಯಿ ತಗೊಂಡು ಮನೆ ಹಂಚುತ್ತಲೇ ಇದ್ದಾರೆ. ನಮ್ಮ ಶಾಸಕರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಇದು ದಾಖಲೆ ಸಮೇತ ಕೊಟ್ಟಿದ್ದೀನಿ. ಆದರೆ ನಾವು MLA ಸೈನ್ ಇಲ್ದಲ್ಲೇ ನಾವೇನು ಯಾರಿಗೂ ಮಂಜೂರು ಮಾಡಲ್ಲ ಅಂತ ಹೇಳಿದರು. ಆದರೆ ಅವರು ಹಾಸನಿಂದ ಜಿಲ್ಲಾ ಪಂಚಾಯತಿ ಯಾರೋ ಒಬ್ಬರನ್ನ ಏಜೆಂಟ್ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಅವ್ರ ಮನೆ ತಂದುಬಿಟ್ಟು ದುಡ್ಡು ಕೊಟ್ಬಿಟ್ಟು ಮನೆ ತಂದುಬಿಟ್ಟು ಹಂಚುತ್ತಲೇ ಇದ್ದಾರೆ ಮನೆ. ಇದುವರೆಗೂ ನಾವು ಧ್ವನಿ ಎತ್ತಿದ್ರೆ 1 ವರ್ಷದಿಂದ ಎತ್ತಿದ್ದೀನಿ ನಾನು. 1 ವರ್ಷ ದಾಖಲೆ ಸಮೇತ ನಮ್ಮ ಹತ್ರ ಇದೆ, ದಾಖಲೆ ಕೊಟ್ಟಿದ್ದೀನಿ MLAಗೆ. ಬಟ್ ಅಸಹಾಯಕರು, ನಾವೆಲ್ಲ ಅಸಹಾಯಕರಾಗಿದ್ದೀವಿ. ಎಲ್ಲ ಬೆಂಗಳೂರಲ್ಲೇ ಕೂತ್ಕೊಂಡು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಪರಿಶಿಷ್ಟ ಜಾತಿಗೆ ಕೊಟ್ಟಿದ್ದ ಹಣವನ್ನು ಇದು ಉಚಿತ ಯೋಜನೆಗೆ ಬಳಸ್ತಾ ಇದ್ದಾರೆ. ಆದರೂ ಅವ್ರು ಯಾರೂ ಧ್ವನಿ ಎತ್ತಾ ಇಲ್ಲ. ಅವ್ರ ದುಡ್ಡು ಬೇರೆ ಕಡೆ ಬಳಕೆ ಆಗ್ತಾ ಇದೆ, ಆದರೂ ಅವ್ರು ಧ್ವನಿ ಎತ್ತಾ ಇಲ್ಲ. ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಮೋದಿಯವರು ತುಂಬ ಯೋಜನೆಗಳು ಕೊಟ್ಟಿದ್ದಾರೆ, ಅದನ್ನು ಯಾರು ಎತ್ತೋದೇ ಇಲ್ಲ, ಪ್ರಚಾರ ಮಾಡೋದೇ ಇಲ್ಲ. ತುಂಬ ಯೋಜನೆಗಳು ಉಜ್ವಲ ಯೋಜನೆ, ಕಿಸಾನ್ ಸಮ್ಮಾನ್ ಯೋಜನೆ, ಆ ಥರದ್ದು ಸುಮಾರು ಯೋಜನೆಗಳಿದೆ. ಅದನ್ನೆಲ್ಲ ಪ್ರತಿಫಲ ತಗೋ ಅವ್ರು ಯಾರು ಏನು ಧ್ವನಿ ಎತ್ತಾ ಇಲ್ಲ. ಬರೀ ಇವ್ರದ್ದು 2,000 ರೂಪಾಯಿ ದುಡ್ಡು, ಗೃಹಲಕ್ಷ್ಮಿ, ಬಸ್ಸು, ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಇದಕ್ಕೆ ಉಚಿತ ಯೋಜನೆಗಳನ್ನು ನಿಲ್ಲಿಸಿ ಬಡವರಿಗೆ ಮನೆಗಳನ್ನು ಫ್ರೀಯಾಗಿ ಕೊಡಬೇಕಂತೇಳಿ ನಮ್ಮ ವಿನಂತಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಲತಾ ರವಿ, ಗ್ರಾಮ ಪಂಚಾಯಿತಿ ಸದಸ್ಯ ಸಂಜು, ಭಾಗ್ಯಶಕ್ತಿ ಕೇಂದ್ರದ ಅಧ್ಯಕ್ಷ ರಾಕೇಶ್ ಸೇರಿದಂತೆ ಬಿಜೆಪಿ ಮುಖಂಡರಾದ ವೆಂಕಟೇಶ್, ಅಣ್ಣಪ್ಪ, ರವಿ, ಗುರು ಅಸಗವಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ.